59 ವರ್ಷಗಳು. ಇಲ್ಲಿ ಮೊನ್ನೆ DJ ನಾಗರಾಜ್ ಅವರ ಮೇಲೆ ಕಾಂಗ್ರೆಸ್ ಫೇಸ್ಬುಕ್ ಮುಖಂಡರು ಕಾರ್ಯಕರ್ತರು ಜಮೀನು ಗಮನಿಸಿದ್ದಾರೆ ಅಂತ ಹೇಳಿ ಸೋಮಲಾಪುರದ ಹತ್ರ ಅದು ನಾಗರಾಜ್ ರೆಡ್ಡಿ ಅವರು ಹಾಕಿದ್ರು. ಅದನ್ನು ಅಧ್ಯಕ್ಷ ಇರುತ್ತೆ RBPRಗೆ ಅವ್ರು ಸ್ವಂತ ಇದು ಅಂತೇಳಿ ಯಾವ ಮನೆಲ್ಲ ಹಾಕ್ಕೊತಿದ್ದಾರೆ ಅಂತೇಳಿ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ಇವರು ಯಾರೋ ಅವರಿಬ್ಬರು ಶಿಷ್ಯರು ಸುಬ್ಬಾರೆಡ್ಡಿ ಅವರು ಮಾತಾಡಬೇಕೆ ಹೊತ್ತು ಅವರು ಮಾತಾಡಿದ್ರೆ ಜವಾಬ್ ಕೊಡ್ತಿದ್ರು. ಇವ್ರಿಗೇನು ಕೆಲಸ? ಅವ್ರು ಮಾತಾಡಿದ್ರು, ನಾವು ಎಲೆಕ್ಷನ್ ಟೈಮಲ್ಲಿ ಸುಬ್ಬಾರೆಡ್ಡಿ ಅವರು ಹೋಗಿ ನಾಗರಾಜ್ ರೆಡ್ಡಿ ಅವರು ದುಡ್ಡು ಕೊಟ್ಟಿದ್ದೀವಿ, ಅದೆಲ್ಲ ಸುಳ್ಳು, ಅದೆಲ್ಲ ಮಾತಾಡಬಾರ್ದು. ಅವರು ಈ ತಾಲೂಕಲ್ಲಿ ಹುಟ್ಟಿರೋರೆ, ಅವ್ರಿಗೂ ಒಂದು ಇದಿದೆ ಸ್ವಾಭಿಮಾನ. ಅವರು ಸುಮಾರು 3 ವರ್ಷದಿಂದೇ ಅವರು ರೆವಿನ್ಯೂ ಆಫೀಸಲ್ಲಿ ಅವ್ರು ತಾತಂದ್ರು ಕೆಲಸ ಮಾಡಿದ್ದಾರೆ, ಹಾಕಿದ್ದಾರೆ ಅವರು ಅಂತ. ಅವ್ರ ಫ್ಯಾಮಿಲಿ ಮೇಲೆ ಹೀನಾಯವಾಗಿ ಮಾತಾಡಬಾರ್ದು. ನಾವು ಧರಣಿ ಮಾಡ್ತೀವಿ ಅದು ಅಂತ ಅವರೇನು ಕಡಿಮೆ ಇದ್ದಾರೆ. ಅವ್ರು ಈ ತಾಲೂಕಲ್ಲಿ ಹುಟ್ಟಿರೋರೆ, ಏನು ಓಡೋಗೇನಿಲ್ಲ. ಯಾವಾಗಾದ್ರೂ ರೆಡಿ, ಅವ್ರೇನೇ ಕೇಳಿದ್ರು ಬಂದು ರೆಡಿ ಮಾಡಿ ನಾವು ಮಾತಾಡ್ತೀವಿ ಅವ್ರ ಮೇಲೆ. ಏನಾದರೂ ಕೇಳಿ ಅವರು ಅದೇ ನಾಗರಾಜ್ ರೆಡ್ಡಿ ಅವರನ್ನು ತಪ್ಪು ಮಾಡಿದ್ರೆ ಅವ್ರು ಕೇಳಿ, ಈಗ ಅವ್ರು ಕೇಳಿದರೆ ಅವ್ರು ಜವಾಬ್ ಕೊಡಿ. ಅದು ಮತ್ತೆ ಏನಾಗುತ್ತೆ ಡಾಕ್ಯುಮೆಂಟ್ ಪ್ರಕಾರ ಜವಾಬ್ ಹೇಳಿರುತ್ತೆ. ಮತ್ತೆ ಮಾತಾಡೋದು ಅನರ್ಹ ಅಂತ ಹೇಳಿದ್ರೆ ಮಾತಾಡ್ಬೋದಾ? ಮಾತಾಡಿ, ಯಾರು ಬೇಡ? ಎಲ್ಲಾರು ಏನ್ ಗೊತ್ತಿದೆ ಅವ್ರ ಬಗ್ಗೆ? 35 ವರ್ಷದಿಂದ ಒಂದ್ಸಾರಿ ಜನತಾದಳ ತಗೊಂಡು ಸೋತೋಗಿದ್ದಾರೆ, ಒಂದ್ಸಾರಿ ಕಾಂಗ್ರೆಸ್ ತಗೊಂಡು ಸೋತೋಗಿದ್ದಾರೆ. ಪಾಪ ಅವ್ರಿಗೆ ಬಿಡ್ಲಿಲ್ವೇ ಅವರು? ಈ ತಾಲೂಕು ಸುಳ್ಳು ಕೇಳೋರು ಗುಡುಗಟ್ಟೆ ಬಾಗೇಪಲ್ಲಿ ಎಲ್ಲಿ ಯಾರಿಗೇ ತೊಂದರೆ ಆದ್ರೂ ಬಂದು ಅವ್ರು ವಿಚಾರಿಸ್ತಾರೆ. ಯಾವತ್ತು ಯಾರು ಬೇರೆ ಬರ್ಲಿಲ್ವೇ? ಇಷ್ಟು ದಿನ ಆಗಿ ಮೇನ್ ರೋಡಲ್ಲಿ ಅಂಗಡಿಗಳು ಸೈಡ್ ಹೊಡೆದು ಅವು ಯಾರು 3 ವಯಸ್ಸಿನ ಮನೇನೇ ಇಲ್ಲ, ಅವರೆಲ್ಲೋ ಇದ್ದಾರೆ. ಪಾಪ ಇಬ್ರು ಹೇಳ್ತಾರೆ, ನಮ್ಗೆ ಸುಬ್ಬಾರೆಡ್ಡಿ ಅವ್ರ ಸರ್ಕಾರ ಮನೆ ಇದ್ದಂಗೆ ಆಯ್ತು ಅಂತ ಹೇಳ್ತಾರೆ. ಅದಕ್ಕಿಲ್ಲ, ಅದಕ್ಕೆ ಯಾರು ಕೊಡೋರು ಕೇಳೋರು ಬೇರೆ ಏನ್ ಮಾತಾಡೋದು ಬರೀ ಮಾತು ಎಷ್ಟು ಬೇಕಾದ್ರೂ ಹೇಳ್ಬೋದು. ಈ ಮುಖರಸ್ತೆ ನೋಡಿ ಸಾಕು, ಮೋರೆ ಹಾಕ್ಸಕ್ಕಾಗಿಲ್ಲ. ಕರೆಕ್ಟ್ ಆಗಿ ಈ ಗುಡ್ಬಟ್ಟೆ ಟೋಲಲ್ಲಿ ಎದುರಿಸಲು ಪಾಪ ಬಸ್ ಇರ್ತಾರೆ. ಶೌಚಾಲಯ ಕರೆಕ್ಟ್ ಆಗಿ ಚೆನ್ನಾಗಿ ಒಂದು ಶೌಚಾಲಯ ಇಲ್ಲ, ಇದೆಯಾ? ಶೌಚಾಲಯ ಸುಮಾರು ಒಂದು 500 ಜನ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಇಲ್ಲಿಂದ ಹೋಗ್ಬೇಕಾ? 15 ವರ್ಷದಿಂದ ಎಲ್ಲ ಫ್ಯಾಕ್ಟ್ರಿ ಮಾಡಿ ಇಲ್ಲೇ ಹೋಗ್ತಾರೆ ಅಂತ ಮಾಡ್ಬೇಕೆ ಹೊರತು ಈ ಪತ್ರಿಕೆಗಳಲ್ಲಿ ಅದರಲ್ಲಿ ಇದರಲ್ಲಿ ನಾನು ನೀವು ಅಂತ ಹೇಳ್ಕೊಂಡ್ರೆ ಅದೆಲ್ಲ ವ್ಯರ್ಥ. ಮಾಜಿ ಅಧ್ಯಕ್ಷರು ಸುಬ್ಬಾರೆಡ್ಡಿ ಕಾರ್ಯಕರ್ತರು DJ ನಾಗರಾಜ್ ಮೇಲೆ ಮುಖಾಮುಖಿ ಮಾತಾಡೋದು ಅನರ್ಹ ಅಂತ ಹೇಳಿದ್ರಲ್ಲ, ಆ ಕಾರ್ಯಕರ್ತರಿಗೆ ಅರ್ಹತೆ ಇದೆಯಾ ಅಂತ ಮಾತಾಡೋದು? ಅವ್ರ ಸಂಪ್ರದಾಯ ಕುಟುಂಬದಲ್ಲಿ ಹುಟ್ಟಿರೋದು ಅದೆಲ್ಲ ಮಾತಾಡಬಾರ್ದು. ಏನಾದರೂ ಸುಬ್ಬಾರೆಡ್ಡಿ ಮಾತಾಡಬೇಕು, ಅವರು ಒಂದು ವೇದಿಕೆ ರೆಡಿ ಮಾಡಿ, ಇಲ್ಲ ಚೇಳೂರು ಆಗಲಿ, ಬಾಗೇಪಲ್ಲಿ ಆಗಲಿ, ಗುಡಿಬಂಡೆ ಆಗಲಿ, ಎಲ್ಲರೂ ಆಗಲಿ ಅವ್ರ ಜೊತೆಗೆ ನಾವು ಇರ್ತೀವಿ. ಅವರು ಬರಲಿ, ಮುಖಾಮುಖಿ ಮಾತಾಡಿ ಸಂತೋಷ ಅಂತ ವೇದಿಕೆಯನ್ನು ಕೊಡಬಾರ್ದು ಕಾರ್ಯಕರ್ತರು. ದಯವಿಟ್ಟು ಸುಬ್ಬಾರೆಡ್ಡಿ ಬಗ್ಗೆ ಹೇಳ್ತಾ ಇದ್ದೀನಿ. ಡ್ರಾಪ್ ಮಾಡೋ ರಸ್ತೆ ಹಂಗೆ ಇದೆ, ಹಿಂಗೆ ಯಾರು ಸತ್ತೋಗಿಲ್ಲ, ಸತ್ತೋದ್ಮೇಲೆ ಗೊತ್ತಾಗುತ್ತೆ. ಈ ರೋಡ್ ಗೊತ್ತಾ 6 ವರ್ಷ ಆಯಿತು, 6 ವರ್ಷ 3 ಟರ್ಮ್ ಆಯಿತು, ಆ ರೋಡ್ ಇನ್ನೂ ಕಂಪ್ಲೀಟ್ ಆಗಿದೆ. ಎಷ್ಟು ಅವಶ್ಯ ಪಡ್ತಾರೆ ಆ ಸರ್ಕಲ್, ಉಳ್ಳೋಡು ಸರ್ಕಲ್. ಅದನ್ನು ದಯವಿಟ್ಟು ಸುಬ್ಬಾರೆಡ್ಡಿ ಅರ್ಥ ಮಾಡ್ಕೋಬೇಕು, ಬೇಗ ಮುಗಿಸಿದ್ರೆ ಸಂತೋಷ ಇರುತ್ತೆ. ಈಗ ಅವ್ರ ಮೇಲೆ ಏನಾದರೂ DJ ನಾಗರಾಜ್ ಮನೆ ಮುಂದೆ ಧರಣಿ ಮಾಡ್ತೀವಿ, ಅದು ಮಾಡ್ತಿದ್ದಾರೆ. ನಾವೇ ಕಡಿಮೆ ಇಲ್ಲ ಕಾರ್ಯಕರ್ತರು, ನಾವು ಅದನ್ನು ಪ್ರತಿದಿನ ಧರಣಿ ಮಾಡ್ತೀವಿ ಅವ್ರ ಮನೆ ಮುಂದೆ. మన ఇంప్రూవ్మెంట్ ఎవరు చేస్తాడో ఎమ్మెల్యే వానికి అందరికీ నా నమస్కారం. ఆడో గొప్పంది, ఈడో గొప్పంది. ఎవరో నా గాడి గిడి తీసుకొచ్చే లారీ తీసుకొచ్చి ఆడ పడపోతే వాడికి ఇది లేదు. అది రెడీ చేసేకి మన చేత అవుతాం. నేను చెప్పేదేమంటే గుడిబండ్లు ఇంప్రూవ్మెంట్ లేదు, 11:30 అయిపోతే క్లీన్గా అది మశానం ముందే అట్లా అయిపోతుంది గుడిబండ. అందుకే నా గురించి నేనేం చెప్తానంటే, నా పెండ్లాం పీపుల్ సాకేకి నేను ఇంప్రూవ్మెంట్ చెప్తాను లేదు. మన గుడిబండ ఇంప్రూవ్మెంట్ కావాలంటే మంచి ఎమ్మెల్యేకి ఎదుకొండా, మంచి ఎమ్మెల్యేకి. నేను సుబ్బారెడ్డికి ఎత్తుకుంటా అని చెప్తాను లేదు, నేను DJ నాగరెడ్డికి చెప్తాను లేదు, నేను ఎవరు చెప్తాను లేదు. ఒక మంచి ఎమ్మెల్యే మన గుడిబండి ఇంప్రూవ్మెంట్ చేయాలా, పేదో సాధారణకి సౌకర్యం కావాలా, అందరికీ సౌకర్యం కావాలా. భక్తిಗಳಿಗೆ ಅವ್ರ ಗುಡಿಬಂಡೆ
పెద్దగరికి గుడిబండ్లో సాహెబ్ జన్ ఉన్నారు, వాళ్ళు పెద్దోళ్ళు, ಅವರು మామ శిరోళ్ళు, ಅವರು ఇక మన గుడిబండ్లో అన్ని జాతులు ఉన్నారు, వాళ్ళకంతా నా గురించి నమస్కారము. నేను ప్రెస్ మీటింగ్ ఇస్తా ఉన్నాను. ఏ పెట్టుకోవటం ఇస్తానంటే, నేను నా పెళ్ళాము నేను బతికేకి నేను ఏం ప్రెస్ మీటింగ్ ఇస్తా ఉండలేదు. నేను పుట్టే ఇంకా మన గుడిబండి ఇట్లే ఉంది, అందరూ వస్తే లేదని లేదు, అందరూ వచ్చిన్నారు. శ్రీరాముడి వచ్చే, తిరిగా సంపంగి వచ్చే, తిరిగా సుబ్బారెడ్డి కలిసి అందరూ కలిసిన్నారు. దాంట్లో కొంచెం చేసిన వాళ్ళంటే గుడిబండు బాగేపల్లి అందరికీ తెలుసు. ఎవరు గుడిబండులో బాగేపల్లి ఇంప్రూవ్మెంట్ చేసినారో, ఎవరు లేట్ చేసినారో మనిషి కూడా తెలుసు. నేను చెప్పే పని ఏం లేదు, అందరికీ తెలుసు. ఇప్పుడు శాసకుడికి అయినారో, ఎమ్మెల్యే అయినారో, వాళ్ళు ఏం చేసినారు గుడిబండు, అది కూడా తెలుసు అందరికీ. నేనేం చెప్పే పని లేదు. ఏం చేసినారు, కంతులు తీసుకున్న జనాలు పాలనార్థంగా సరిపోతా ఉన్నారు. ఎవరు చూస్తూ ఉన్నారా? సిద్ధరామయ్య చూస్తూ ఉండలేదు, లేదా మన ఈ ఎమ్మెల్యే ఉన్నారా? వాళ్ళు కూడా కరెక్ట్ చేస్తాను కదా. పేద సదాలకు ఏం సో अस्सलाम वालेकुम। अब जैसे दुगली बनने के मुसलमान आए उनको अस्सलाम वालेकुम, और दूसरे हमारे हिंदू भाई जो भी जात है और वो जात उम्मीद मेरे तरफ से अस्सलाम वालेकुम। मैं बात करना इसी चाहता हूँ कि ये गुड़ी बंडा है ना, వస్తే మీరు సంబరపడి డాక్యుమెంట్స్ ఎత్తుకొని వచ్చి మాట్లాడండి అని చెప్పారు. మీరు ఏమైనా డాక్యుమెంట్స్ కలెక్ట్ చేసినారా? ఏమి ಆ ಆರೋಪದ ಬಗ್ಗೆ ನೀವು ಏನು ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ ಸುಬ್ಬಾರೆಡ್ಡಿ, ನಾವು ಅವ್ರ ಜೊತೆ ಮಾತಾಡ್ತೀವಿ, ಚರ್ಚೆಗೆ ಬರ್ತೀವಿ ಅಂತಂದ್ರಲ್ಲ ನಿಮ್ಮ ಕಾರ್ಯಕರ್ತರು, ಅದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಚರ್ಚೆಗೆ ರೆಡಿ ಇದ್ದೀರಾ ನೀವು? ಹೆಂಗೆ ರೆಡಿ? ಅವ್ರಿಗೆ 3 ದಿನದಿಂದ ಇರಲಿಲ್ಲ. ನಾಗರಾಜ್ ರೆಡ್ಡಿ ಅವರು ಚೆನ್ನೈಗೆ ಹೋಗಿದ್ರು, ಈಗ ಬರ್ತಾವ್ರೆ. ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ, ಒಂದಿನ ಮಾತಾಡೋಣ ಅಂತ ಹೇಳಿದೆ. ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಬರ್ತಾರೆ. ನಮ್ಗೆ ಬೇಕು ಅವರು ಸುಬ್ಬಾರೆಡ್ಡಿ ಹೆಂಗ್ ಬೇಕೋ ನಮಗೂ ಅವ್ರು ಬೇಕು. ನಾಗರಾಜ್ ರೆಡ್ಡಿ ಅವರು ನಾಗರಾಜ್ ರೆಡ್ಡಿ ಅವರು ಯಾವ ಪಕ್ಷದಿಂದ ಈಗ ಕೆಲಸ ಮಾಡ್ತಿದ್ರೆ? ಅವರು ಎಲ್ಲ ರಾಜ್ಯ ಪಕ್ಷ ಕಾಂಗ್ರೆಸ್ ಅಲ್ಲಿ ಸೋತೋಗಿದ್ದಾರೆ, ಜೆಡಿಎಸ್ ಅಲ್ಲಿ ಸೋತೋಗಿದ್ದಾರೆ. ಅವರು ಬೇಸತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತಾರೆ. ಲೂಸ್ ಟಾಕ್ಸ್ ಮಾತಾಡ್ತಾ ಇದ್ರೆ ಅವ್ರಿಗೆ ಜನ ಯಾರು ನಂಬ್ತಾರೆ? ಅಲ್ಲ ಮಾತಾಡಿದ ಮೇಲೆ ಅವ್ರು ನಾಮಿನೇಷನ್ ಹಾಕಲ್ಲ, ಹೆಂಗೆ ನೀವು ಅಂಥವ್ರ ಕಡೆ ನೀವು ಹೆಂಗೆ ಸಪೋರ್ಟ್ ಮಾಡ್ತೀರಾ? ನಾವು ಬೆಂಬಲಿಗರು ಅಂತೇಳಿ ನೀವು ಫಸ್ಟ್ ಟೈಮು ಕಾಂಗ್ರೆಸ್ ಅವಾಗಿದ್ರು, ಎರಡನೇ ಸಾರಿ ಜೆಡಿಎಸ್ ಅಲ್ಲಿ ಪಾಪ ಫುಲ್ಲು ರ್ಯಾಲಿ ಮಾಡಿ ಇಲ್ಲಿ ದೇವೇಗೌಡರು ಬಂದು ಮನೋಹರ್ ಕೊಟ್ಟರು. ಮೊದಲಿಂದ ಹೋಗಿ ಅವ್ರೇನ್ ಮಾಡೋದು, ಅದಾದ್ಮೇಲೆ ಮನೆಯೆಲ್ಲ ಪಂಚರತ್ನಗಳೆಲ್ಲ ರ್ಯಾಲಿ ಮಾಡಿ ಸುಸ್ತಾಗಿ ಹೋಗಿ ಕುಮಾರಸ್ವಾಮಿ ಸ್ವತಃ ಹೇಳಿದ್ರು, ಯಾರೇ ನೀವು ಕಂಡಿದ್ದು ನಿಜ ನಾಗರಾಜ್ಗೆ ಟಿಕೆಟ್ ಕೊಟ್ಟಿರೋದು ಅಂತ ಹೇಳಿದವರು 5 ದಿನದಲ್ಲಿ ನಾವು CPM ಅರೇಂಜ್ ಅಂತ ಹೇಳಿದ್ದಾರೆ. ಬಂದು ಏಕದಮ್ ಬಂದು ಅವ್ರು ಇಂಡಿಪೆಂಡೆಂಟ್ ನಿಂತ್ಕೋತೀನಿ ಅಂತ ಯಾರು ಅಂತ ಹೇಳ್ತಾರೆ. ನಾವು ತೆರೆ ಹೊತ್ತ ಮಹಿಳೆ ಗುಂತಲ್ಲಿ ಒಟ್ಟು ಹೇಳಿದ್ದಾರೆ, ಹಳ್ಳಿಗೆ ಹೋಗಿ ಸ್ವತಂತ್ರ ಅಭ್ಯರ್ಥಿ ಏನಂತ ಹೇಳ್ತಾರೆ. ಈಗ ಟೈಮ್ ಸಿಕ್ಕಿದೆ, 2 ವರ್ಷ ಓಡಾಡ್ತಾರೆ, ಸ್ವತಂತ್ರ ಅಭ್ಯರ್ಥಿ ಇರ್ತಾರೆ. ಈಗ ಈ ಸಮಯ ನಾವು ಇದ್ದಿದ್ರೆ ಅವಾಗ ಕೇಳಿ ನಾವು ಕೊಡ್ತೀವಿ ಜವಾಬ್ ಅವ್ರ ಪರವಾಗಿ. ಮಾತಾಡೋಣ, ಅಧಿಕಾರ ಇದ್ದಕ್ಕೆ ಏನ್ ಮಾಡ್ತಾರೆ, ಅಧಿಕಾರ ಇರೋರೇ ಮಾಡಿದ್ದಾರೆ. ಕೈಗಾರಿಕೆಗಳು ಇಲ್ಲ ಅಂತ ಹೇಳ್ತಾ ಇದಾರಲ್ಲ, 30 ವರ್ಷದಿಂದ ಅವ್ರು ಹೇಳ್ತಾ ಇದ್ದಾರೆ, ಮತ್ತೆ ಅವ್ರು ಯಾಕೆ ಮಾಡ್ಲಿಲ್ಲ 30 ವರ್ಷಗಳಿಂದ ಅಂತ ಹೇಳಿ? ಬೀಳ್ತಾ ಇದ್ರೆ ಏನ್ ಮಾಡೋದು? ಎಲ್ಲ ಗೆದ್ದಿದ್ರೆ ಎಮ್ಮೆಲ್ಯೆ ಆಗಿದ್ರೆ ಏನು ಮಾಡ್ಬೇಕಾಗಿತ್ತು, ಏನು ಇದ್ದಿದ್ದು ಏನ್ ಮಾಡೋದು ಇಲ್ವಾ? ಈ ಮಾತು ಹೇಳ್ತೀನಿ, ಅವ್ರು ಕೂತು ಈ ಕೇಳಿದ್ರು ಫ್ಯಾಕ್ಟ್ರಿ ಮಾಡಿ 30 ವರ್ಷದಿಂದ ಅವ್ರಿಗೆ ಇದು ಹೇಳೇ ಇಲ್ವ ನೀವು ಕಾರ್ಯಕರ್ತರು, ಇಲ್ಲ ನಿಮ್ಮ ಅಭಿಮಾನಿಗಳು? ಅಲ್ಲ ಯಾಕೆ ಹೇಳಿಲ್ಲ? ನಾವು ಹೇಳಿಲ್ಲ. ನಿಮ್ಗೆ ಗೊತ್ತಲ್ಲ, ನೀವೇ ಹೇಳ್ತಾ ಇದ್ದೀರಿ ಮಹಿಳೆಗೆ ಹೋಗ್ತಾ ಇದ್ದಾರೆ ನಿಮ್ಗೆ. ನಾನು ಹೇಳೋದು ಕೇಳಿ, ನಾವು ಇಂಡಿಪೆಂಡೆಂಟ್ ಆಗಿದ್ದಾಗ ಅವ್ರಿಗೊಂದ್ಸಲ ಸೋಲಿಸಿಲ್ಲ, ಅದಕ್ಕೆ ಏನೋ ನಮ್ಮ ತಾಲೂಕು ಅಂತೇಳಿ ಅವ್ರಿಗೆ ಸಲ ಅವ್ರ ಜೊತೆ ಮಾಡ್ಬೇಕಂತ ಅವ್ರು ಗೆಲ್ಸ್ಬೇಕು ಅಂತ ಅವ್ರ ಒಂದೇ ಆಸೆ. ನಮ್ಗೇನು ಬೇಕಾಗಿಲ್ಲ.